ಚಿತ್ತಾಪುರ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ಕೂಲಿ ಕಾರ್ಮಿಕರಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೆಲಸ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಗ್ರಾಮ ಘಟಕದ ವತಿಯಿಂದ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಇಂಗಳಗಿ ಗ್ರಾಮದಲ್ಲಿ ಸುಮಾರು 1,000 ಕೂಲಿ ಕಾರ್ಮಿಕರಿದ್ದು, ಈ ಹಿಂದೆ ನರೇಗಾ ಯೋಜನೆಯಡಿ ಪ್ರತಿ ವರ್ಷ ಸುಮಾರು 40,000 ಮಾನವ ದಿನಗಳ ಉದ್ಯೋಗ ಸೃಷ್ಟಿಯಾಗುತ್ತಿತ್ತು. ಆದರೆ ವಿಬಿಜಿ ರಾಮ್ಜಿ ಯೋಜನೆ ಜಾರಿಯಾದ ಬಳಿಕ ಗ್ರಾಮದಲ್ಲಿ ಕಾರ್ಮಿಕರಿಗೆ ಸಮರ್ಪಕವಾಗಿ ಕೆಲಸ ದೊರೆಯುತ್ತಿಲ್ಲ. ಇದರಿಂದ ಕೂಲಿ ಕಾರ್ಮಿಕರು ಉದ್ಯೋಗ ಅರಸಿ ಮಹಾನಗರಗಳಿಗೆ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇಂಗಳಗಿ ಗ್ರಾಮದಲ್ಲಿ ಕೆರೆಗಳಿಲ್ಲ ಎಂಬ ಕಾರಣಕ್ಕೆ ಯೋಜನೆಯಡಿ ಕೆಲಸ ನೀಡಲು ಸಾಧ್ಯವಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಸಮುದಾಯ ಆಧಾರಿತ ಕಾಮಗಾರಿಗಳನ್ನು ರೂಪಿಸಿದರೆ ಗ್ರಾಮದ ಹೆಚ್ಚಿನ ಸರ್ಕಾರಿ ಕಾರ್ಮಿಕರಿಗೆ ಉದ್ಯೋಗ ಕಲ್ಪಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ನಾಲ್ವಾರ, ಲಾಡ್ಲಪುರ, ದಂಡೋತಿ ಸೇರಿದಂತೆ ಇತರ ಗ್ರಾಮಗಳಲ್ಲಿ ಯೋಜನೆಯ ಕೆಲಸ ನೀಡಲಾಗುತ್ತಿದ್ದು, ಇಂಗಳಗಿ ಗ್ರಾಮಕ್ಕೆ ಮಾತ್ರ ಅನ್ಯಾಯವಾಗುತ್ತಿದೆ ಎಂದು ತಿಳಿಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘ ಗ್ರಾಮ ಘಟಕದ ಅಧ್ಯಕ್ಷ ಶಿಲ್ಪಾ ತಳಗೇರಿ, ಕಾರ್ಯದರ್ಶಿ ನಾಗಮ್ಮ ಪೂಜಾರಿ, ಮಮತಾ ನಾಟಿಕರ್, ಅಶೋಕ್ ರಾಠೋಡ್, ಖದೀರ್ ಪಾಷಾ, ಶಿವಕುಮಾರ್ ರೂಗರ್ ಸೇರಿದಂತೆ ಹಲವಾರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಅಣ್ಣರಾಯ್ ವಿವಣಿ, RJ32 ಕನ್ನಡ, ಚಿತ್ತಾಪುರ. ಕಾರ್ಮಿಕರಿಗೆ ಕೆಲಸ ನೀಡಲೇಬೇಕು. ವಿಬಿಜಿ ರಾಮ್ಜಿ ಇಂಗಳಗಿ ಗ್ರಾಮದಲ್ಲಿ ಕಾರ್ಮಿಕರಿಗೆ ಕೆಲಸ ನೀಡಲೇಬೇಕು. ಮತ್ತು 163 ಸರ್ವೆ ನಂಬರ್ನಲ್ಲಿ 9 ಎಕರೆ 21 ಗುಂಟೆ ACC ಭೂಮಿ ಮೈನಿಂಗ್ ಮಾಡೋ ಸಲುವಾಗಿ ಅವ್ರಿಗೆ ಕೊಟ್ಟ ಅಧಿಕಾರಿಗಳೇ ಇದು ಮಾಡಿದಲ್ಲ. ಅಧಿಕಾರಿಗಳು ಈಗ ನಮಗೂ ಆ ಭೂಮಿ ಕೊಡ್ರಿ, ACC ಕಂಪ್ನಿಗೆ ನೀವು ಗುತ್ತಿಗೆ ಕೊಟ್ಟಿರಲ್ಲ, ಆ ಭೂಮಿ ವಾಪಸ್ ಕೊಡ್ರಿ. ಒಂದು ಇಲ್ಲ, ನಮ್ಮ ಹೊಳೆಯಲ್ಲಿ ಹೋದ ವರ್ಷ ಹಚ್ಚ ವರ್ಷ ನಾವು ಹೊಳೆಯಲ್ಲಿ ಮಾಡಿದ್ವಿ ಕೆಲಸ, ನಮಗೆ ಹೊಳೆ ಕೆಲಸ ಕೊಡ್ರಿ. ನೀವು ಅದನ್ನು ಕೊಡಲಾಗಿರಿ, ಇದನ್ನು ಕೊಡಲಾಗಿರಿ. ನಾವೆಲ್ಲ ವಲಸೆ ಹೋಗ್ಬಿಡ್ತೀವಿ. ಇಲ್ಲಿ ಇಂಗಳಗಿ ಊರಾಗ ಯಾರು ಇರೋದಿಲ್ಲ. ಅಧಿಕಾರಿಗಳು ನಿಮ್ಮ ಮನ್ಸಿಗೆ ಬಂದಂಗೆ ನೀವು ಮಾಡಿಬಿಡ್ರಿ. ಇಲ್ರಿ ನಾವೇನ್ ಮಾಡೋದು ಬದುಕದೆ ಹಂಗ್ರಿ. ತಿಂಗಳಿಗೆ ಒಮ್ಮ ಒಂದ್ 50 kg ಆಗ್ಲಿ 40 kg ಆಗ್ಲಿ ರಾಶನ್ ಅಕ್ಕಿ ಬರ್ತಾವಂತ ಬದುಕಲಾಗತ್ತೀವ್ರಿ. ಈ ಊರಲ್ಲಿ ಏನದ ರೀ, ಎಲ್ಲಾ ಹೊಲ ಮನಿ ಏನೇ ಇದ್ರಿ ಎಲ್ಲ ಬಿಟ್ಟು ಹೋಗ್ಬೇಕಾಗ್ತದ್ರಿ. ಈಗ ತಗೊಂಡ್ರಿ ಹೊಲಾನೇ ಕಂಪ್ನಿಯಾಗ ಹೋಗ್ಯದ್ರಿ. ಸದಿ ತೆಗಿಲಕ್ ಯಾರು ಹೊಲಕ್ ಹೋಗ್ಬಾಮ್. ಒಬ್ಬರ ಇಬ್ಬರ 10 ಮಂದಿ 10 ಜನ ಅದಾರಿ, 20 ಜನ ಅದಾರ, 100 ಜನ ಅದಾರ, 1000 ಜನ ಹೆಣ್ಮಕ್ಳು ಊರಲ್ಲಿದ್ದು ಯಾರಿಗಂತ ಹೊಲಕ್ ಸದಿ ಕರಿಬೇಕ್ರಿ ಅವರು? ಸದಿಗೆ ಎಷ್ಟ್ ಮಂದಿಗೆ ಯಾರಿಗೆ ಹಚ್ಚಬೇಕು? 4 ಎಕರೆ ಹೊಲ ಭೂಮಿ ಇತ್ತು, ಒಂದೇ ದಿನದಾಗ ಕೆಲಸ ಆಗ್ತದ್ರಿ ಸರ್. 4 ಮಂದಿ ಹೋಗ್ತಾರ, ನಮ್ಮಂತ ಕೈಗಳಾರ್ದು ಕಾಲ್ ಕೈಯಿಂದ ಏನ್ ಮಾಡ್ಬೇಕು? ಏನ್ ಊರಾಗಿರ ಅಂತೀರಿ, ಊರ್ ಬಿಟ್ಟು ಹೋಗಂತೀರಿ? ಕೆದರಿಗೆ ತಿಂತೀವಿ ನೋಡು. ಇಲ್ಲ ಅಂದ್ರೆ ನಿಮ್ ಕೆರೆ ಭೂಮಿ ನಮ್ಮ ಊರಲ್ಲಿ ಇರ್ಲಿಲ್ಲ ಅಂದ್ರೆ ನಮ್ ಹಾಜರಿ ಹಾಕಿ ದುಡ್ಡು ಕೊಡ್ರಿ. ಇಲ್ಲ, ಕೆರೆ ಇದ್ರು ಕೊಡ್ತೀನಿ, ಕೆರೆ ಇರ್ಲಿಕ್ಕೆ ಅಂದ್ರೆ ಹೊಲ ಹಾಕ್ತೋಬೇಕು, ನಮ್ಮ ಊರ್ ಅಡಿ ಹಾಕ್ತೋಬೇಕು. ತಗೊಂಡ್ರ ಅವ್ರು ಯಾರು ಕೊಟ್ರ, ನಾವು ಕೊಟ್ಟಿದ್ ತಗೊಂಡ್ರ. ಕೂಲಿನೇ ಇರ್ಲಿಲ್ಲ ಅಂದ್ರೆ ದಂಧ ಮಾಡೋದೇ ಹಂಗ. ನಾಳೆ ಊರ್ ಬಿಟ್ಟು ಆದಾಗ ನಮ್ ತಾನ ಬರ್ತೀರಿ, ನೀವೇ ಓಟ್ ಹಾಕ್ಬರ್ರಿ ಅಂತ ಹೇಳಿ. ಓಟ್ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ನಡೆಯಲ್ಲ, ನಿಮ್ ಪಂಚಾಯತಿನೇ ಬಂದ್ ಹೋಗ್ತದ. ಇದು ಬಿಟ್ಟು ಬೇರೆ ದಾರಿ ಇಲ್ರಿ. ಈಗ ಇಲ್ಲ ಅಂದ್ರೆ ಬಂದು ಇದು ಮಾಡ್ತೀವಿ ಹೋರಾಟ. ಅಲ್ಲಿ ಪಂಚಾಯತ್ ಆಫೀಸ್ ಬಂದ್ ಮಾಡ್ಬಿಡ್ತೇವೆ ಇವತ್ತಿಲ್ಲಂತ. ಊಟ ಹಾಕ್ಲಿ ನಮಗ್ 3 ಹೊತ್ತು ಊಟ, ಮಕ್ಕಳಿಗೆ, ನಮಗ, ಸ್ವಸ್ಥರಿಗೆ, ಮೊಮ್ಮಕ್ಕಳಿಗೆ ನೋಡಲ್ಲ, ಹಾಕ್ಲಿ ನೋಡ್ಲಿ. ಕಲ್ಯಾಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ಕಡಿಮೆ ದರದಲ್ಲಿ ರಷ್ಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್, ಕೈರ್ಗಿಸ್ತಾನ್, UK, ಐರ್ಲೆಂಡ್ ವಿದೇಶದಲ್ಲಿ MBBS ಓದಲು ಆಸಕ್ತಿ ಇದೆಯಾ? ಹಾಗಾದ್ರೆ ಭೇಟಿ ನೀಡಿ SB ಇಂಟರ್ನ್ಯಾಷನಲ್ ಓವರ್ಸಿಯರ್ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ ಅವರು ಒಂದು ಉತ್ತಮವಾದ ಅವಕಾಶವನ್ನ ಕಲ್ಪಿಸಲು ಮುಂದಾಗಿದ್ದಾರೆ. SB ಸ್ಟಡಿ MBBS ಅಬ್ರಾಡ್ ನಲ್ಲಿ NMC ಅಪ್ರೂವಲ್ ಯೂನಿವರ್ಸಿಟಿ ಹೊಂದಿರುವ ಉತ್ತಮ ಮೆಡಿಕಲ್ ಕಾಲೇಜುಗಳು ಇದ್ದಾವೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭೇಟಿ ಕೊಡಿ SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187203211 ಹಾಗೂ ಪ್ಲಾಟ್ ನಂಬರ್ 2, ಜಿಮ್ಲಾ ನಿವಾಸ್, ಪವರ್ ಲೇಔಟ್, ನ್ಯೂಜೆವರ್ಗಿ ರೋಡ್, ಕಲಬುರಗಿ. ನಮಸ್ಕಾರ ಎಲ್ಲರಿಗೂ. ಸೊ ನಾನು SB ಇಂಟರ್ನ್ಯಾಷನಲ್ ಓವರ್ಸೀಸ್ ಎಜುಕೇಷನ್ ಆ್ಯಂಡ್ ಜಾಬ್ ಕನ್ಸಲ್ಟೆನ್ಸಿ ಕಂಪ್ನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಬಂದಿದ್ದ ಕಾರಣ ಏನಂತಂದರೆ, ಇಲ್ಲಿ MBBS ಮಾಡಬೇಕು ಅಂತಂದರೆ ನೀವು ಓವರ್ಸೀಸ್ ಔಟ್ ಆಫ್ ಇಂಡಿಯಾ ನೀವು ಹೋಗಿ ಎಜುಕೇಷನ್ ತೊಗೋಬೋದು. ಆಮೇಲೆ ಯಾವ್ಯಾವ ಕಂಟ್ರೀಸ್ ಹೋಗ್ಬೋದು ಅಂತಂದರೆ ಇಲ್ಲಿ ನೋಡ್ಬೋದು ನೀವು. ರಷ್ಯಾ, ಜಾರ್ಜಿಯಾ, UK,
ಎಲ್ಲ ಕಡೆ ನೀವು ಹೋಗ್ಬೋದು. ನಿಮ್ಗೆ ಯಾವ ಐರ್ಲೆಂಡ್ ಆಯಿತು, ಯಾವ ಕಂಟ್ರಿ ನಿಮ್ಗೆ ಇಷ್ಟ ಅಲ್ಲೆಲ್ಲ ಹೋಗಿ ನೀವು ಎಜುಕೇಷನ್ ತೊಗೋಬೋದು. ಆಮೇಲೆ ಫೀಸ್ದೇನು ಟೆನ್ಷನ್ ಇಲ್ಲ. ಫೀಸ್ ಎಲ್ಲ ನಿಮಗೆ ಏನಂತಾರೆ ಕಡಿಮೆ ರೇಂಜಲ್ಲೇ ಆಗುತ್ತೆ. ಈಗ ನೀವು ಇಂಡಿಯಾನಲ್ಲಿ ಬೇರೆ ಕಡೆ ಎಲ್ಲಿ ಹೋದ್ರೇನು ನಿಮ್ಗೆ ಜಾಸ್ತಿ ಫೀಸ್ ಕೇಳ್ತಾರೆ, ಆಲ್ಮೋಸ್ಟ್ 1 CR ವರೆಗೂ ಆಗ್ಬೋದು. ಬಟ್ ಇಲ್ಲಿ ರೀಸನೇಬಲಲ್ಲೇ ಮಾಡಿಕೊಡ್ತಾರೆ ಎಲ್ಲ. ಪ್ಲಸ್ ಅಲ್ಲಿಂದ ಹೋಗೋದು ಟಿಕೆಟು ವೀಸಾ ಎಲ್ಲ ನಮ್ಮ ಕಡೆಯಿಂದೇ ಇರುತ್ತೆ. ಆ್ಯಂಡ್ ಅಲ್ಲಿ ನೀವು ಹಾಸ್ಟೆಲ್ಗೆ ಏನು ಹೋಗ್ತಿರಲ್ಲ, ಹಾಸ್ಟೆಲ್ ಸ್ಟೇದು, ಆಮೇಲೆ ಅಲ್ಲೆಲ್ಲ ನಿಮ್ಗೆ ಪ್ರಾಪರ್ ಇಂಡಿಯನ್ ಫುಡ್ಡೇ ಸಿಗುತ್ತೆ. ಸೊ ನಿಮ್ಗೆ ಅದ್ರದ್ದು ಏನು ಟೆನ್ಷನ್ ಇಲ್ಲ. ಆ್ಯಂಡ್ ನಿಮ್ದು ನೀಟ್ ಕಂಪ್ಲೀಟ್ ಆಗಿರಬೇಕು, ನೀಟ್ದು ಸರ್ಟಿಫಿಕೇಟ್ ಬೇಕು ನಿಮ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದರೆ.